ನಮಸ್ಕಾರ ರೀ. ಇವತ್ತು ನಾವು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕ ತಡಕೋಡ ಗ್ರಾಮಕ್ಕೆ ಬಂದಿದ್ದೀವಿ ರೀ. ಇಲ್ಲಿ ಅಣ್ಣಾರ್ದೊಂದ ಕುರಿ ಶೆಡ್ ಐತ್ರಿ ಅಣ್ಣ. ಇಲ್ಲಿ ಅವ್ರ ಈ ಕುರಿ ಉದ್ಯಮದೊಳಗ ಲಾಭ ನಷ್ಟ ಮತ್ತ ಅವ್ರಿಗೆ ಆದಂತ ಅನುಭವವನ್ನು ಎಲ್ಲಾ ತಿಳ್ಕೊಂಡ್ ಬರೋಣ ಬೇರೆ ಅಣ್ಣ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಣ. ನನ್ನ ಹೆಸರು ಬಸವರಾಜ್ ಕರಿಕಟ್ಟಿ ಅಂತ ಹೇಳಿ, ಧಾರವಾಡ ತಾಲೂಕ್ ಧಾರವಾಡ ಜಿಲ್ಲಾ ತಡಕೋಡ ಗ್ರಾಮ. ನಾವು ಸ್ಟಾರ್ಟ್ ಮಾಡಿ 4.5 ವರ್ಷ ಆಯ್ತು. ನಾವು ಸ್ಟಾರ್ಟ್ ಮಾಡೋದು 12 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 50ರಿಂದ 60 ಮರಿ ಸಾಕ್ತದೆ. ಇದ್ರ ಲಾಭ ಅಂತೂ ಖಂಡಿತ ಐತಿ, ಆದ್ರ ನಾವು ಮೇಂಟೆನೆನ್ಸ್ ಮಾಡೋದ್ರೊಳಗೆ ಇರ್ತೈತಿ. ಈಗ ಕುರಿ ತೊಂಬಂದ ಹಾಕ್ಯಾರ ಎತ್ತಾರ ಅಡ್ಡಾಡಕ್ ಹೋದ್ನೆ ಮಾಡ್ರಿ ಖಂಡಿತ 100% ಗ್ಯಾರಂಟಿ ನುಕ್ಸಾನ್ ಆಕತಿ, ಲಾಸ್ ಆಕತಿ. ಸರಿಯಾದ ರೀತಿ ಒಳಗ ಮೇಂಟೆನೆನ್ಸ್ ಮಾಡಿರ 100% ಲಾಭ ಐತಿ. ಈಗ ಸದ್ಯ 35 ಮರಿ ಅದ. ಹಾ 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 ಎರಡು ಸೈಡ್ ಐತಿ. ನಾವು ಒಂದ್ ಬ್ಯಾಚ್ ಕೆಂಗುರಿ ಮಾಡಿದ್ವಿ ರೀ. ಅದು ನಮಗ್ ಅಷ್ಟೊಂದೇನ ಈ ನಮ್ಮ ವಾತಾವರಣಕ್ಕೆ ಅಷ್ಟೊಂದು ಗ್ರೋತ್ ಅನಿಸ್ಲಿಲ್ಲ. ಅವಾಗ ನಮ್ಮ ಸೆಟ್ ಅನ್ಸ್ಲಿಲ್ಲ ಅದು. ಅದಕ್ ನಾವ್ ಬಾಳ ಲೈಕ್ ಆಗೈತಿ ನಮ್ಮ ಬಿಳಿ ಎಳಗ, ಅಮ್ಮಿನಗಟ್ಟ ಎಳಗ. ಆ ಕಾರಣಕ್ಕಾಗಿ ರೆಗ್ಯುಲರ್ ಆಗಿ ಇದನ್ನ ಸಾಕಾಣಿಕೆ ಮಾಡ್ತಾವ್ರಿ. ನಾವ 3.5 ವರ್ಷ ಆತ್ರಿ ಈಗ. ಅದಕ್ಕಿಂತ ಮೊದ್ಲ ಒಂದ್ ಬ್ಯಾಚ್ ಕೆಂಗುರಿ ಮಾಡಿದ್ವಿ. ಒಂದ್ ಬ್ಯಾಚ್ ಜವಾರಿ ಮರಿ ಮಾಡಿದ್ವಿ. ಅವೆರಡು ಯಾಕೋ ಲೈಕ್ ಅನಿಸ್ಲಿಲ್ಲ ನಮಗ. ಅದಕ್ಕೋಸ್ಕರ ನಾವು ಇದ ಮರಿನ ಕಂಟಿನ್ಯೂಸ್ ಆಗಿ ಸಾಕಾಗತ್ತ. ಹಾ ಹಾ ಆದಾಯ ಅವಳಕ್ ಇದ್ರೊಳಗೆ ಹಿಡಿದ್ ಸಿಕ್ಕತ್ ನಮ್ಗೆ. ಯಾವ ಮರಿ ಹೆಂಗ ಅವಳಕ ಈ ಮರಿ ನಮಗ್ ಬಿರ್ಸ ಆಕೈತಿ ಅಂತ ನಮಗ್ ಅನ್ಸಿದ್ರಿ. ಇವ್ ನಾವ್ ತರತ್ ಮುಂದ 7,500, 8,000, 8,500 ಡಿಪೆಂಡ್ ಆನ್ ಮಾರ್ಕೆಟ್. ಕಡಿಮೆ ಹಾ ಹೆಚ್ಚು ಕಡಿಮೆ ಆಗಿರ್ತೈತಿ. ನಾವ್ ತರತ್ ಮುಂದ ಮರಿದು ಮೊದ್ಲೇ ಮತ್ತ ಹಬ್ಬ ಬೀಸ ನೋಡ್ಬೇಕ್ರಿ. ಕಾಲ ಹಬ್ಬ ಬೀಸ ನಡ್ದ ಕೈಯಾಕ್ ನೋಡ್ಬೇಕ್ರಿ. ಅವಳಕ ಮರಿ ಹೆಲ್ದಿ ಐತಿಲ್ಲ ಅಂತ ಸ್ವಲ್ಪ ಹಿಂಗ್ ಮೂಗ್ ಚೆಕ್ ಮಾಡಿಡು. ಅದ್ರ ಮೂಗ್ ಸೂರಾತಿತ್ತು ಮಾಡಾತಿತ್ತು ಅಂದ್ರ ಆ ಮರಿ ಚಾಯ್ಸ್ ಮಾಡ್ಕೋಬಾರ್ದು. ಆ ಬಳಕ ಮೇಜರ್ ಏನಂದ್ರ ಹಿಂದ್ಗಡೆ ಕೈಯಾಕ್ ನೋಡ್ಬೇಕ್ರಿ. ಅಂದ್ರ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ಅಂದ್ರ ತಡ್ಡಿನ ಬೀಜ ಅಂತಾರ. ಅವು ಕಂಪಲ್ಸರಿ 2 ಇದ್ದಿದ್ದನ್ನ ತೊಂಬರ್ಬೇಕ್ರಿ. 1 ಇದ್ದಿದ್ದನ್ ಕೆಲವೊಬ್ರು ಏನ್ ಅಚಾನಕ 50 ಮರಿ ತೊಂಬಂದ್ರೊಳಗ 1-2 ಅಂತ ಬಂದು ಅಂದ್ರ ನೆಕ್ಸ್ಟ್ ನಾವ್ ಸೇಲ್ ಮಾಡೋಕ್ ಮುಂದೆ ಏನ್ ಪ್ರಾಬ್ಲಮ್ ಆಕೈತಿ. ತಡ್ಡಿನ ಬೀಜ ಇದ್ದಿದ್ ಮರಿನ ಒಂದ ಬೀಜ ಐತಿ ಅಂತ ಹೇಳಿ ತಗೊಳವ್ರು ಹಿಂದ್ ಮುಂದ್ ಮಾಡ್ತಾರ. ನಮಗ ಅದ ಕೈ ಹಿಡಿತೈತಿ, ಜಲ್ದಿ ಸೇಲ್ ಆಗುದಿಲ್ಲ. ಆ ಬಳಕ ಅದನ್ನ ಬಿಟ್ಟ ತಗೊಳಕ ಪ್ರಯತ್ನ ಮಾಡ್ತಾರ, ರೇಟ್ ಕಡಿಮೆ ಮಾಡಕ್ ಪ್ರಯತ್ನ. ಹಿಂಗ ಆಕೈತಿ. ಈಜಿ ಆಕೈತಿ ನಮಗೂ. ಹಿಂಗ ಹಬ್ಬ ಬೀಸ ಇದ್ ಮರಿ ತೊಗೊಂಬರ್ಬೇಕು. ಹಿಂಗ ಹಬ್ಬ ಬೀಸ ಇದ್ ಮರಿ ಕಾಲ ಬೀಸ ಇರ್ಬೇಕು. ಈ ತರ ಇರ್ಬೇಕು ಮರಿ. ಕೊಂಬ ಇದ್ದಿದ್ದು ತೊಂಬಂದ್ರೆ ಇನ್ನೂ ಚಲೋ ರೀ. ಆಲ್ಮೋಸ್ಟ್ ಹಿಂಡೊಳಗ ಕೊಂಬ ಇದ್ದಿದ್ದು ಇಲ್ಲದ್ದು ಮಿಕ್ಸ್ ಇರ್ತಾವ್ರಿ. ನಾವ್ ಸ್ವಲ್ಪ ಕೊಂಬ ಇದ್ದಿದ್ದು ನೋಡಿ ಪ್ರೈಸಿಂಗ್ ಮಾಡ್ಕೊಂಡ್ ತೊಂಬರ್ಬೇಕು ಮರಿ. ಪ್ಯಾಟ್ಯಾಗ ಏನಾಗಿರ್ತೈತ್ರಿ, 50-60 ಮರಿ ವ್ಯಾಪಾರಗಾರರು ಹಿಡ್ಕೊಂಡ್ ನಿಂತಿರ್ತಾರಲ್ಲ, ನಾವ್ ಅಷ್ಟು ಯಾವಾಗೂ ಪರ್ಚೇಸ್ ಮಾಡ್ಬಾರ್ದು. ಅದ್ರೊಳಗ ನಮಗ್ ಚಾಯ್ಸಿಂಗ್ 40 ಬೇಕಂದ್ರ 40 ಆರಿಸ್ಕೊ ಹೋಗ್ಬೇಕು. ಯಾಕಂದ್ರ ಅವ್ರು ಮಾಡೋದು ಮಿಕ್ಸ್ ಮರಿ ತೊಂಬ, ಸಣ್ಣದು ದೊಡ್ಡದು ಎಲ್ಲಾ ಮಿಕ್ಸ್ ತಂದಿರ್ತಾರ. ಒಂದೊಂದು ರೋಗದ ಮರಿ ಇರ್ತಾವ ಅದ್ರೊಳಗ. ಅವ್ನ್ ನೋಡ್ಕ್ಯಾರ ನಾವ 500 ರೂಪಾಯಿ ತುಟ್ಟ ಆಗತ್ತಾಗ ತರೋತ್ ಮುಂದೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಂದಿರಂದ್ರ ಹೋಗೋತ್ ಮುಂದೆ 1,000 ರೂಪಾಯಿ ಕೊಟ್ಟೋಕ ನಿಮಗ್. ಹಾ 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 ಸಕ್ಸಸ್ ಫಸ್ಟ್ ರೀಸನ್ ಅದ ರೀ. ಸಕ್ಸಸ್ ಆಗ್ಬೇಕಂತಂದ್ರ ನಾವು ಚಾಯ್ಸಿಂಗ್ ಮರಿ ತೊಗೊಂಬರ್ಬೇಕು. ಯಾವಾಗಿದ್ರು ಚಾಯ್ಸಿಂಗ್ ಮರಿ ತಗೊಂಬಂದ್ರ
ನಮಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಸಕ್ಸಸ್ ಆಗಕ್ ಅದ ಕಾರಣ ಆಗದ. ಈ ಮರಿಗಳೆಲ್ಲ ಯಾವ ಮಾರ್ಕೆಟ್ ಇವನ ಮೀನ್ಗ ಇದು ಕೆರೂರ್ ಮಾರ್ಕೆಟ್ ನ ತಂದವನ. ಹಾ ಅವಾಗ ಏನ್ ರೇಟ್ ಇತ್ತು? ಇವು 8,100 ಬಿದ್ದಿದ್ರು ನಮಗ ಅವಾಗ. ಹಾ ಇವು 30 ಮರಿ. 30 ಮರಿ ಕಂಪ್ಲೀಟ್ ನೀವು ಎಷ್ಟು ಮಾಡ್ತೀರಾ? ನಾವೀಗ 3.5 ತಿಂಗಳ ಆದ್ರೂ ತಗೊಂಡ್ ಬಂದ್ವಿ. ಹಾ 3.5 ತಿಂಗಳ ಆಗೈತ್ರಿ ತಗೊಂಡ್. ಈಗ ನಿಮ್ಮ ಹಂಗ ಚೆನ್ನಾಗಿರುವ ಅಪಾರ್ಟ್ಮೆಂಟ್ ಎಷ್ಟು ಎಡಬಲ ಮಾಡಿದ್ರು ಯಾರು ಮತ್ತೆ ಯಾರು? ಈಗ ಸದ್ಯ ಇವನ್ನ ಒಂದ್ 2-3 ದಿವಸದ ಹಿಂದ್ ಬಂದಿದ್ರು 15,500 ಮಟ ಕೇಳಿಗ್ಯಾರಿ. ನಾವು 16,000 17,000 ಬಂದ್ರೆ ಕೊಡ್ಬೇಕಂತ ಇಟ್ಕೊಂಡ್ಬಿಟ್ಟು. ಹಾ 1,000 ರಿಂದ 1,500 ರೂಪಾಯಿ ಮಟ ಪರಕ್ ಬಂದತ್ರಿ. 15,500 ರೂಪಾಯಿ ಕೇಳಿಗ್ಯಾರ ಸದ್ಯಕ್ಕೆ. ಹಾ 1,000 1,500 ರೂಪಾಯಿದಾಗ ವ್ಯಾಪಾರ ಬಂದ ನಿಂತತ್ರಿ. ದಿನಚರಿ ಅಂದ್ರ ಬೆಳಿಗ್ಗೆ 7 ಗಂಟೆಗೆ ಬಂದಾಗ ಕಸ ಹೊಡೆದ ಕಾಳ ಮಿಕ್ಸ್ ಕಾಳ ಕೂಡ್ಗಾಳ ಹಾಕ್ತವ್ರಿ. ನಾವು ಯಾವ್ದೇ ರೀತಿ ಫೀಡ ಯೂಸ್ ಮಾಡೋದಿಲ್ಲ. ಫೀಡ್ ಯೂಸ್ ಮಾಡಿಲ್ರಿ ನಾವು. ಬೆಳಿಗ್ಗೆ ಒಮ್ಮೆ ಕಾಳ ಹಾಕ್ತಾವ್ರಿ, ಒಂದ್ ಹೊಟ್ಟ ಹಾಕ್ತಾವ್ರಿ, ನೀರ್ ಇಡ್ತಾವ್ರಿ. ಬೆಳಗಿನ ದಿನಚರಿ ಮುಗಿದ್ರಿ. ಮಧ್ಯಾಹ್ನ ಒಮ್ಮೆ ನೀರ್ ಇಡ್ತಾವ್ರಿ. ಸಂಜೆ ಮುಟ್ಟಕ್ ಕಾಳ ಹಾಕಿ ಹೊಟ್ಟ ಹಾಕಿರ ಅವತ್ತಿನ ದಿನಚರಿ ಮುಗಿತ್ರಿ. ಕಾಳ ಅಂದ್ರ ನಾವು ಈಗ ಗೊಂಜಾಳ ಸೋಯಾಬೀನ್ ಹುಳ್ಳಿ ಗೋಧಿ ಮಿಕ್ಸ್ ಕಡ್ಲಿನು ಮಿಕ್ಸ್ ಮಾಡ್ದವ್ರಿ. ಸ್ವಲ್ಪ ಒಂದ್ 5 ರಿಂದ 6 ತರದ ಹೈ ಪ್ರೋಟೀನ್ ಕಾಳುಗಳು ಕೊಡಿಸ್ತವ್ರಿ. ಅಂದ್ರೆ ಸಮತೋಲನ ಆಹಾರ ನೀಡ್ತಾವ್ರಿ. ಹಾ ಫೀಡ್ಕಿಂತ ಇನ್ನ ಬೆಟರ್ ಆಪ್ಷನ್ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಸಿ ಬಿಡ್ತೇವ್ರಿ ನಾವು. ಕೆಲವೊಬ್ರು ಫೀಡ್ ಯೂಸ್ ಮಾಡ್ತಾರ್ರಿ, ಅದ್ರ ಬಗ್ಗೆ ಏನ್ ಮಾತಾಡೋದಿಲ್ಲ ನಾವು. ನಮ್ದು ಮಾತ್ರ 4 ರಿಂದ 5 ರಿಂದ 6 ತರದ ಕಾಳು ಕುಡಿಸ್ಕಾರ ಹಾಕಿ ಅವ್ರ ಎಷ್ಟು ಗ್ರೋತ್ನೆಸ್ ತರ್ತಾರಲ್ರಿ, ಈ ಕಾಳು ಹಾಕಿರೋ ಗ್ರೋತ್ನೆಸ್ ಬರ್ತದ ಅಂತ ನಮ್ಮ ಅನಿಸಿಕೆ. ಹಾ 100% ಗ್ಯಾರಂಟಿ ಬರ್ತದೆ. ಒಂದ್ ತಂದ್ 1ನೇ ತಿಂಗಳ ಮಾತ್ರ ಗ್ರೋತ್ ಯಾವ ಫಾರ್ಮ್ನಾಗಾದ್ರೂ ಬರೋದಿಲ್ಲ. ನಾವ್ ಎಂತ ಹೈ ಲೆವೆಲ್ ಫೀಡ್ ಹಾಕಿವಂದ್ರು ಹೈ ಲೆವೆಲ್ ಕಾಳು ಹಾಕಿವಂದ್ರು ಬರೋದಿಲ್ಲ. ಯಾಕಂದ್ರೆ ಫಾರ್ಮಿಂಗ್ ಸೆಟ್ ಆಗ್ಬೇಕು. ತಂದು ಫಾರ್ಮಿಂಗ್ ಸೆಟ್ ಆಗ್ಬೇಕಂದ್ರ 10 ದಿನ 8 ರಿಂದ 10 ದಿನ ಹಿಡಿತಾವ್ರಿ. ಡಿವಾರ್ಮಿಂಗ್ ಮಾಡ್ಬೇಕು. ಒಂದೊಂದ್ ಮರಿಗೆ ನೆಗಡಿ ಕೆಮ್ಮ ಬರ್ತದ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ 8 ರಿಂದ 10 ದಿನ. ಬಾಳ ಅಂದ್ರೆ 2 ರಿಂದ 2.5 kg ಏರ್ಬೇಕಂದ್ರ ಹಬ್ಬಬ್ಬ ನಮ್ಮ ಅನುಭವದ ಪ್ರಕಾರ. ಮತ್ತ ಉಳಿದವ್ರ ಹೇಳ್ತಾರ 5 kg 6 kg ಅಂತ ಹೇಳ್ತಾರ. ಆದ್ರ ನಮ್ ಫಾರ್ಮಿಗೆ ಏನ್ ಲೆಕ್ಕಕ್ಕೆ ಬಂದಿಲ್ಲ. ಆದ್ರ ನೆಕ್ಸ್ಟ್ ಸೆಕೆಂಡ್ ಮಂತ್ ಏನ್ ಇರ್ತದಲ್ಲ ಆವಾಗ ಮಾತ್ರ 5 kg ಬಂದ. ಅಷ್ಟ 5 kg ಬರತೈತಿ. ನೆಕ್ಸ್ಟ್ ಅದ್ರ 3ನೇ ತಿಂಗಳ ಮತ್ತೆ ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಬರ್ತೈತಿ. 5 ರಿಂದ 6 7 kg ಮಟನು ಬಂದಿದ್ದ ಉದಾಹರಣೆ ಇದಾವ ನಮ್ ಕಡೆ. ಇಲ್ಲ ಡಿವಾರ್ಮಿಂಗ್ ಅಲ್ಲಿ ನಾವ್ ಮಾಡ್ತೇವ್ರಿ. ಅಂದ್ರೆ ತಂದ್ 1ನೇ ದಿನ ರೆಸ್ಟ್ ಕೊಡ್ತೇವ್ರಿ ನಾವು. ಅಲ್ಲಿಂದ ದೂರದಿಂದ ಬಂದಿರ್ತಾವ ಮರಿಗಳು, ಔಷಧ ಸ್ಟ್ರಾಂಗ್ ಇರ್ತೈತಲ್ಲ ಡಿವಾರ್ಮಿಂಗ್ ಜಂತಿನ ಎಣ್ಣಿ. ಒಂದಿನ ರೆಸ್ಟ್ ಕೊಡ್ತಾವ್ರ. ತಂದ್ ಕೂಡಲೇನ ಬೆಲ್ಲದ ನೀರ್ ಕುಡಿಸ್ತಾವ್ರಿ. ಒಂದಿನ ಬೆಲ್ಲದ ನೀರ ಕೊಡ್ತಾರ. ಅಂದ್ರೆ ಟಯರ್ಡ್ ಆಗಿರ್ತಾವಲ್ರಿ, ಸ್ವಲ್ಪ ರಿಫ್ರೆಶ್ ಆಕಾವು. ಅವತ್ತೇನ್ ಕಾಳದು ಏನ್ ಹಾಕೋದಿಲ್ರಿ. ಅವತ್ ಹೊಟ್ಟ ಹಾಕ್ತಾವ್ರಿ. ಹಂಗ ಹೊಟ್ಟ ನೀರಾಗ ಕೊಡ್ತಾವಿ. ಒಂದಿನ ರೆಸ್ಟ್ ಕೊಟ್ಟು 1ನೇ ದಿನ ಏನ್ ಮಾಡ್ತಾವ್ರಿ ಡಿವಾರ್ಮಿಂಗ್ ಮಾಡ್ತಾವ್ರಿ. ಅಂದ್ರೆ ಜಂತಿನ ಎಣ್ಣಿ ಅಂದ್ರೆ ವೇಟ್ ಮಾಡ್ಕೋತಾವ್ರಿ. ನಾವ್ ಮೊದ್ಲು ಕುರಿ ತೂಕ ಮಾಡ್ಕೋತಾವ್ರಿ. ತೂಕದ ಮ್ಯಾಲ ಡಿಪೆಂಡ್ ಮಾಡಿ ನಾವು ಜಂತಿನ ಎಣ್ಣಿ ಹಾಕ್ತಾವ್ರಿ. ಹಾ ಅಂದ್ರೆ ಈಗ ಟಗರ್ 15 kg ಐತಂದ್ರ ನಾವ್ 5 ml 6 ml ಹಾಕಿ ಟಗರಿಗೆ ಎಫೆಕ್ಟ್ ಆಕೈತಿ. ಅದ್ರ ಎವರೇಜ್ ನೋಡ್ಕ್ಯಾರ ಹಾಕ್ಬೇಕ್ರಿ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗ ಒಬ್ಬರು ಎವರೇಜ್ ಸೆಟ್ ಮಾಡ್ಕೊಂಡಿರ್ತಾರ್ರಿ. ಈಗ ನೀವು ಒಂದ್ 15-16 kg ಸ್ಟಾರ್ಟಿಂಗ್ ನಾವು 3 ml ಹಾಕ್ತೇವ್ರಿ. ಹಾ 4 ml 4 ml ಅದ್ರ ಮೇಲೆ ಅಂತ್ರಿ ಹಾಕೋದು. 4 ಮ್ಯಾಕ್ಸಿಮಮ್ 4 ಹಾಕಿರ್ತವ್ರ. ಅದ್ರ ಮೇಲೆ ಅಂದ್ರೆ ಹಾಕಿರಲ್ಲ. ಬಟ್ ಈ ಡಿವಾರ್ಮಿಂಗ್ ಮಾಡಕ್ ಮುಂದ್ ಏನೊಂದ್ ಹುಷಾರಿರ್ಬೇಕಂದ್ರ ಮರಿ ಡಬಲ್ ಹಾಕ್ಬಾರ್ದ್ರಿ. ಡಬಲ್ ಅಂದ್ರ 2 ಸಲ ಜಂತಿನ ಎಣ್ಣೆ ಹಾಕ್ಬಾರ್ದ್ರಿ. ಅಂದ್ರ ಏನ್ ಪ್ರಾಬ್ಲಮ್ ಆಕತ್ತಂದ್ರ ಕಣ್ಣು ಹೋಗೋ ಚಾನ್ಸಸ್ ಇರ್ತೈತಿ ಅಂತಾರ್ರಿ.
ಬಟ್ ನಮ್ ಕಡೆ ಒಂದ್ ಸಲನು ಆಗಿಲ್ಲ. ಬಟ್ ಈ ರೀತಿ ಹೇಳ್ತಾರ. ಅದಕ್ಕ ಜಂಟಿ ನಿನ್ನೆ ಹಾಕೋತ್ ಮುಂದ್ ಸ್ವಲ್ಪ ಯಾವ್ದಾದ್ರು ಹುಷಾರ್ಲೆ ಹಾಕ್ಬೇಕು. ಅಂದ್ರೆ ಏನೋ ಒಂದ್ ತಗೊಂಡ್ ಮಾರ್ಕ್ ಮಾಡಿ, ಇಲ್ಲಪ್ಪ ಅಂದ್ರೆ ಮರಿ ಹೊರಗ್ ಬಿಟ್ಟು ಏನೋ ಒಂದ್ ಗುರ್ತ್ ಮಾಡ್ಕೊಂಡ್ ಕಾರ್ ಹಾಕ್ಬೇಕು. ಎಕ್ಸ್ಪೀರಿಯನ್ಸ್ ಇಲ್ದಾರು ಸ್ವಲ್ಪ ಗುರ್ತ್ ಮಾಡ್ಕೊಂಡ್ರು ಅಡ್ಡಿಲ್ಲ. ಹುಷಾರ್ ಹಾಕಿದ್ಮರಿಗೆ ಇನ್ನೊಂದ್ಸಲ ಹಾಕ್ಬೋದು, ಹಾಕ್ಬಾರ್ದು. ಹಾ ಹಾಕ್ಬಾರ್ದು. ಒಂದ್ ಸ್ವಲ್ಪ ಅವಾಗ ಸ್ಟಾರ್ಟಿಂಗ್ ಅಂದಂಗ ರೋಗ ಅದ. ಸ್ಥಾನಿಕದಿಂದ ಏನ್ ಕಂಟಿನ್ಯೂ ಆಗ್ತದೆ, ವಾರಕ್ಕೆ ಒಂದ್ಸಲ 2 ಸಲ ಹಾಕ್ತಾರೆ. ಒಂದಾಗ ಈಗ ಜಂತಿ ನೆನೆ ಹಾಕಿಂದ ರೆಗ್ಯುಲರ್ ಒಂದ್ ವಾರ ಕೊಡ್ತಾವ್ರಿ. ಕಂಟಿನ್ಯೂ ಒಂದ್ ವಾರ ಕಾಳು ಜೋಡಿ ಮಿಕ್ಸ್ ಮಾಡಿ ಹಾಕ್ತಾವ್ರಿ. ಆ ಬಳಿಕ ಒಂದ್ ವಾರ ಮುಗಿತ ಅಂದ್ರ ವಾರದಾಗ 3 ದಿನ ಹಾಕ್ತಾವ್ರಿ. ವಾರಕ್ 3 ದಿನ. ಇಲ್ಲ ಹಂಗ್ ಮಾಡುದಿಲ್ರಿ ನಾವ್. ಒಂದಿನ ಬಿಟ್ಟು ಹಾಕೋದಿಲ್ರಿ. ಒಟ್ 3 ದಿನ ರೆಗ್ಯುಲರ್, 4 ದಿನ ಗ್ಯಾಪ್, ಮತ್ 3 ದಿನ ರೆಗ್ಯುಲರ್, 4 ದಿನ ಗ್ಯಾಪ್. ಟಾನಿಕ್ 3 ದಿನ ಕೊಡ್ತಾವ್ರಿ. ಅದ್ರ ನೆಕ್ಸ್ಟ್ ಕ್ಯಾಲ್ಸಿಯಂ 3 ದಿನ ಕೊಡ್ತಾವ್ರಿ. ಅಷ್ಟ ನಾರ್ಮಲ್ ಆಗಿ ಜ್ವರ ಬಾಳ ಅವಕ್ಕೆಲ್ಲ ಅಂದ್ರಿ ನಾರ್ಮಲ್ ಅಷ್ಟ ಸಾಧಾರಣವಾಗಿ ನೆಗಡಿ ಕೆಮ್ಮ ಜ್ವರ ಬಂದಿದ್ದು ಅಂದ್ರೆ ನಾವು ಉಪಚಾರ ಮಾಡ್ತಾವ್ರಿ. ಸ್ವಲ್ಪ 1 ದಿನ 2 ದಿನ ಓರಲ್ ಹಾಕಿ ನೋಡ್ತಾವ್ರಿ. ಓರಲ್ ಹಾಕಿ ನಮಗ್ ಏನಾರ ಅದ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ನಾವು ಮಾಡ್ತಾವ್ರಿ. ಇಂಜೆಕ್ಷನ್ ಮಾಡಿ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನಮ್ ಊರ ಪಶು ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡ್ಕ್ಯಾರ ಕರ್ಕೊಂಡ್ ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ಮಾಡಿ ಆರಾಮ್ ಮಾಡ್ತಾರೆ. ಇವ್ರದೆಲ್ಲ ವ್ಯಾಪಾರದ ಮಾರಾಟದಲ್ಲಿ ನಾವ್ 95% ಮಾರ್ಕೆಟ್ ಹಂಗೆ ಹೋಗಿ ಮಾರ್ಕೆಟ್ನ್ಯಾಗ ಮಾರಿ ಬರ್ತಾವ್ರಿ. ಪ್ಯಾಟಿಗೆ ಹೋಗಿ ಮಾರಿ ಬರ್ತಾವ್ರಿ ನಾವ್. ಇಲ್ಲಿ ಮಾಡೋದ್ಕಿಂತ ಮಾರ್ಕೆಟ್ ಹೋಗಿ ಮಾಡೋದ್ಕಿಂತ ಹಾ ವ್ಯತ್ಯಾಸ ಅನ್ಸೈತ್ರಿ. ಅಂದ್ರೆ ಇಲ್ಲಿ ಬಂದ್ರ ಏನೈತ್ರಿ, ಒಬ್ರ ಬಂದಿರ್ತಾರ ವ್ಯಾಪಾರಗಾರರು, ಅವ್ರ ಸ್ವಲ್ಪ ಲೋ ಬಜೆಟ್ ಒಳಗ ಕೇಳಾರ. ಪ್ಯಾಟಿಗೆ ಹೋದ್ರ ಸಿಕ್ಕಾಪಟ್ಟಿ ವ್ಯಾಪಾರಗಾರರು ಇರ್ತಾರು, ಮತ್ತ ಕಟಕರು ಬಂದಿರ್ತಾರಲ್ರಿ, ಅವ್ರ ಏನ್ ಮಾಡ್ತಾರ್ರಿ, ಒಬ್ಬರನ್ನ ಬಿಟ್ಟು 4 ಮಂದಿ ಜನ ಅಂತ ಐತಲ್ಲ, ಹೆಚ್ಚು ಕಡಿಮೆ ರೇಟ್ ಹೆಚ್ಚು ಕಡಿಮೆ ಆಕತಿ. ಒಂದ್ 500 1000 ಆಗ್ಲಿ 500 ಆಗ್ಲಿ ವೇರಿಯೇಷನ್ ಆಕತ್ರಿ ಹೆಚ್ಚು ಕಡಿಮೆ. ಅದಕ್ಕಾಗಿ ನಾವು ಪ್ಯಾಟಿಗೆ ಹೋಗಿ ಮಾರ್ಕೊಂಡ್ ಬರ್ತಾವ್ರಿ. ಒಟ್ಟ ಇಲ್ಲಿ ಕಟಕರ್ನಾಗ ನಾವು ತರ್ಸೋದ್ರಿ ಯಾರು. ಈ ಲಾಭ ಇದ್ರೊಳಗ ಸ್ಟಾರ್ಟಿಂಗ್ ಮಾತ್ರ ನಮಗೂ ಲಾಭ ಅನ್ಸಿಲ್ರಿ. ಏರಿಳಿತ ಕಂಡವ್ರಿ. ಅಂದ್ರ ಸ್ಟಾರ್ಟಿಂಗ್ 12 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಲ್ರಿ, ಅವಾಗ ಲಾಭ ಅಷ್ಟ ಅನ್ಸಿಲ್ರಿ. ಸ್ಟಾರ್ಟಿಂಗ್ ನಾವು ಸಣ್ಣ ಪ್ರಮಾಣದಾಗ ಮಾಡಿದಾಗ ನಮಗೆ ಯಾರಿಗೇ ಆದ್ರೂ ಲಾಭ ಅನ್ಸೋದೇನೆ. 12 ಮರಿಯಿಂದ 2 ಸಾವಿರ ಉಳಿದ್ರೆ 3 ತಿಂಗಳಿಗೆ 24,000 ರೂಪಾಯಿ ಉಳಿಬೋದು ನಿಮ್ಗೆ ಅಷ್ಟೇ. ಅದೇ ನೀವು 50-60 ಮಾಡಿರಿ ಅಂತಂದ್ರ ಒಂದ ಮರಿಗೆ 2 ಸಾವಿರ ಉಳಿತಂದ್ರು 60 ಮರಿಗೆ ಎಕ್ಸಾಂಪಲ್ ಈಗ 2,000 ಕಡಿಮೆ ಮಿನಿಮಮ್ ಮ್ಯಾಕ್ಸಿಮಮ್ ಹೇಳತ್ತಿಲ್ಲ, ಮಿನಿಮಮ್ 2,000 ಉಳಿತಂದ್ರು 3 ತಿಂಗಳಿಗೆ 1,20,000 ರೂಪಾಯಿ ಉಳಿತ್ರಿ ನಿಮ್ಗೆ. ಪರ್ ಮಂತ್ 40,000 ರೂಪಾಯಿ ಇನ್ಕಮ್. ಈ ರೀತಿ ಮರಿ ನಾವ್ ಹೆಚ್ಚು ಇನ್ಕ್ರೀಸ್ ಹೆಂಗ್ ಮಾಡ್ಕೊಂತ ಹೋಗಲ್ರಿ, ನಮ್ಗ್ ಲಾಭ ಹೆಚ್ಚು ಅನಿಸ್ಕೊಂತ ಹೋಗತ್ರಿ. ಒಟ್ಟ ನಾವು ಲಾಭ ಒಳಗೆ ಇಲ್ಲಿವರೆಗೂ ಏನು ಲಾಸ್ ಒಳಗೆ ಏನ್ ಜಾಸ್ತಿ ಇಲ್ಲ. ತಂದ್ ಒಂದ್ ಬ್ಯಾಚ್ 2 ಬ್ಯಾಚ್ ಎಷ್ಟೊಂದೇನ್ ಲಾಭ ಅನ್ಸಿಲ್ರಿ. ಆ ಬಳಕ ಮಾತ್ರ ನಾವ್ ಲಾಭದೊಳಗನ ಅದಾವ್ರಿ. ಹಾ ಲಾಭ ಅನ್ಕೊಂತ ಹೋಗಿವ್ರಿ. ಸ್ಟಾರ್ಟಿಂಗ್ ಮಾಡೋರ್ ನೋಡ್ರಪ್ಪ, ನಿಮ್ ಕಡೆ ದುಡ್ಡು ಐತೆ ಅಂತ ಹೇಳ್ಯಾರ ಒಮ್ಗೆ 200 ಕುರಿ ಶೆಡ್ ಹಾಕಿ 100 ಕುರಿ ಶೆಡ್ ಹಾಕಿ ಮಾಡ್ಬಾರ್ದು. ಸ್ಟಾರ್ಟಿಂಗ್ ಸ್ವಲ್ಪ ಜಗದೊಳಗ ಒಂದ್ 10 ಮರಿ ಹಾಕಿ ಅನುಭವ ತಗೋರಿ. ಅನುಭವ ತಗೊಂಡ್ ಆ ಒಳಕ್ ಒಂದ್ 6 ತಿಂಗಳು ವರ್ಷ ಬಿಟ್ರಿ ಅಂದ್ರೆ ನಿಮ್ಗ ಮೇಂಟೆನೆನ್ಸ್ ಮಾಡೋ ಕೆಪಾಸಿಟಿ ಬಂತು ಅಂದ್ರ ಸಾಮಾನ್ಯ ಸ್ವಲ್ಪ ರೋಗ ಬಂದ್ರು ನಾನೇ ಇಂಜೆಕ್ಷನ್ ಮಾಡ್ತೇನಿ, ನಾನೇ ಎಣ್ಣೆ ಹಾಕ್ತೇನಿ. ಏನೋ ಒಂದ್ ಸ್ವಲ್ಪ ಡಾಕ್ಟರ್ಗಳು ಬರೋಕ್ಕಿಂತ ಮುಂಚೆನೆ ನಾನು ಅದಕ್ಕೆ ಔಷಧೋಪಚಾರ ಮಾಡ್ತಾನೆ ಅನ್ನೋ ಕೆಪಾಸಿಟಿ, ಆ ಒಳಕ ಆಹಾರ ಒಳಗ ಏನಾರ ಸಮಸ್ಯೆ ಆತಂದ್ರ ಅದನ್ನ ಕ್ಲಿಯರ್ ಮಾಡ್ತಾನ ಅಂತ ಶಕ್ತಿ ನಿಮ್ಮಲ್ಲಿ ಜ್ಞಾನ ಬಳಕ ಅನುಭವ ಬಂತ ಅಂದ್ರ 100 ಮರಿ ಸಾಕಿದ್ರು ಸಕ್ಸಸ್ 100% ಹಾಕಿದ್ವಿ. ಮತ್ ಸ್ವಲ್ಪ ಏನಾರ ಸ್ವಲ್ಪ ಅಲ್ಪ ಜ್ಞಾನ ತಗೊಂಡ್ಕಾರದು ಮಾಡಿರ ಅಂತಂದ್ರ 100% ಲಾಸ್ ಒಳಗೆ ಗ್ಯಾರಂಟಿ ಬರ್ತದೆ. ಹೌದೌದು ಕರೆಕ್ಟ್. ನನ್ನ ನಂಬರ್ 9731943259. 9731943259. ಹಂಗ ಯಾರೋ ಹೊಸದಾಗಿ ಫಾರ್ಮ್ ಮಾಡಿದ್ರ ಏನ್ ಬೇಕಾದ್ ಮಾಹಿತಿ ಕೇಳಿದ್ರೆ ಹೇಳ್ತೀನಿ.